ಮುಂಗಾರು, ಕಂಗಾಲಾದ ರಾಜ್ಯದ ರೈತರು. ಮುಂಗಾರು ಮಳೆಯಿಲ್ಲದೆ ಹೈರಾಣಾದ ಅನ್ನದಾತರು. ಕೈಕೊಟ್ಟ ಮುಂಗಾರು, ಕಂಗಾಲಾದ ರಾಜ್ಯದ ರೈತರು. ಮುಂಗಾರು ಮಳೆಯಿಲ್ಲದೆ ಹೈರಾಣಾದ ಅನ್ನದಾತರು. ವರುಣ ದೇವನ ಕೃಪೆಗೆ ರೈತರಿಂದ ಚಿತ್ರ ವಿಚಿತ್ರ ಹರಕೆ. ಮಳೆರಾಯನ ಆಗಮನಕ್ಕಾಗಿ ರೈತರಿಂದ ವಿಭಿನ್ನ ಸಂಕಲ್ಪ. ಮೇಘರಾಜನ ಆಶೀರ್ವಾದಕ್ಕೆ ರೈತರಿಂದ ಕತ್ತೆಗಳ ಮದುವೆ. ಮಳೆಗಾಗಿ ಕತ್ತೆಗಳ ಮದುವೆ ಮಾಡಿಸಿದ ಗ್ರಾಮಸ್ಥರು. ಹಾರುಗೇರೆ ಗ್ರಾಮದ ತೋಟದಲ್ಲಿ ಕತ್ತೆಗಳ ಮದುವೆ ಆಗಿರುವಂತದ್ದು. ಕತ್ತೆಗಳ ಮದುವೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕತ್ತೆಗಳ ಮದುವೆ ಮಾಡಿಸಿದ್ರೆ ಮಳೆ ಬರುವ ನಂಬಿಕೆ ಇದೆ. ಶಾಸ್ತ್ರೋಕ್ತವಾಗಿ ಕತ್ತೆಗಳ ವಿವಾಹವನ್ನ ಮಾಡಿಸಿದ್ದಾರೆ ರೈತರು. ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ವೇಳೆ ವರುಣದೇವ ಕೃಪೆ ತೋರಿ ಬಾನಿನಿಂದ ಮಳೆ ಸುರಿಯಲಿ ಅಂತ ಕೇಳಿಕೊಂಡಿರುವಂಥದ್ದು. ಹಾರುಗೆರೆ ರೈತರು ಉತ್ತಮ ಬೆಳೆ ಬೆಳೆಯುವಂತಾಗಲಿ ಅಂತ ಕೂಡ ಬೇಡಿಕೆ ಹರಕೆಯನ್ನ ಕಟ್ಕೊಂಡಿದ್ದಾರೆ. ನಾರಾಯಣಿ ನಮೋಸ್ತುತೆ. ಹರಃ ಓಂ ಗುರುಭ್ಯೋ ನಮಃ. ತದೇವ ಲಗ್ನಂ ಸುದಿನಂ ತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಗೌರಿಪತಿಯುಗಂ ಸ್ಮರಾಮಿ ಕುರ್ವಂತ ತೇ ಮಂಗಲಂ. ಸುಮೂರ್ತಿ ಸಾವಧಾನ ಸುಲಗ್ನೆ ಸಾವಧಾನ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವಾರಾಮ ಮಹಾದೇವ. ಹರಃ ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಕೈಕೊಟ್ಟ ಮುಂಗಾರು ಈಗ ಅನ್ನದಾತರಿಗೆ ಸಂಕಷ್ಟ ಆಗಿರುವಂಥದ್ದು. ಜೂನ್ ತಿಂಗಳು ಮುಗಿಯೋಕ್ ಬಂದರೂ ಕೂಡ ಮಳೆಯಾಗಿಲ್ಲ. ವರುಣ ದೇವನ ಕೃಪೆಗೆ ರೈತರಿಂದ ಚಿತ್ರ ವಿಚಿತ್ರ ಹರಕೆಯನ್ನ ಕೂಡ ಕಟ್ಟಿಕೊಳ್ಳಲಾಗ್ತಾ ಇದೆ. ಮಳೆರಾಯನ ಆಗಮನಕ್ಕಾಗಿ ರೈತರು ವಿಭಿನ್ನ ಸಂಕಲ್ಪವನ್ನ ಮಾಡಿದ್ದಾರೆ. ಮೇಘರಾಜನ ಆಶೀರ್ವಾದಕ್ಕಾಗಿ ರೈತರಿಂದ ಕತ್ತೆಗಳ ಮದುವೆಯನ್ನ ಮಾಡಿಸಲಾಗಿದೆ. ಮಳೆಗಾಗಿ ಕತ್ತೆಗಳ ಮದುವೆಯನ್ನ ಮಾಡಿಸಿರುವಂಥದ್ದು ಗ್ರಾಮಸ್ಥರು. ಹಾರುಗೆರೆ ಗ್ರಾಮದ ತೋಟದಲ್ಲಿ ಈ ಒಂದು ಕತ್ತೆಗಳ ಮದುವೆಯನ್ನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕತ್ತೆಗಳ ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ ಈಗಲೂ ಕೂಡ. ಹಾಗಾಗಿ ಶಾಸ್ತ್ರೋಕ್ತವಾಗಿ ಕತ್ತೆಗಳ ವಿವಾಹವನ್ನ ಮಾಡಿಸಿದ್ದಾರೆ. ಬೆಳಗಾವಿಯಲ್ಲಿ ರೈತರು ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ವೇಳೆ ಮುಂಗಾರು ಮಳೆಯಿಲ್ಲದೆ ಹೈರಾಣಾಗಿರುವಂತಹ ಅನ್ನದಾತರು ಈಗ ವರುಣ ದೇವನ ಕೃಪೆಗೆ ರೈತರಿಂದ ಚಿತ್ರ ವಿಚಿತ್ರ ಹರಕೆಯನ್ನ ಮಾಡಲಾಗ್ತಾ ಇದೆ. ಮಳೆರಾಯನ ಆಗಮನಕ್ಕಾಗಿ ರೈತರಿಂದ ವಿಭಿನ್ನ ಸಂಕಲ್ಪ ಆಗ್ತಾ ಇರುವಂಥದ್ದು. ಮೇಘರಾಜನ ಆಶೀರ್ವಾದಕ್ಕೆ ರೈತರಿಂದ ಕತ್ತೆಗಳ ಮದುವೆಯನ್ನ ಮಾಡಲಾಗಿದೆ. ಮಳೆಗಾಗಿ ಕತ್ತೆಗಳ ಮದುವೆಯನ್ನ ಮಾಡಿಸಿದ್ದಾರೆ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು.